ಸ್ನೇಹಿತರೆ, ಏರ್ಟೆಲ್ ಸಿಮ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದ್ರೆ ನೀವು ಏರ್ಟೆಲ್ನ ಒಂದು ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಕನೆಕ್ಟ್ ಆಗ್ತಾ ಇಲ್ಲ, ಏನಾದರೂ ತೊಂದರೆ ಆಗಿದೆ, ನಿಮಗೆ ಏರ್ಟೆಲ್ ಒಂದು ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅವರ ಒಂದು ಚಾಟ್ ಸಪೋರ್ಟ್ ಮೂಲಕ ನೀವು ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಅಥವಾ ಅವರಿಂದ ಸಲಹೆಯನ್ನು ಪಡ್ಕೋಬಹುದು. ಯಾವ ರೀತಿ ಏರ್ಟೆಲ್ನಲ್ಲಿ ಒಂದು ಚಾಟ್ ಸಪೋರ್ಟ್ ಸರ್ವಿಸ್ ಇದೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಚಾಟ್ ಸಪೋರ್ಟ್ ಅಂದರೆ ನೀವು ಅಲ್ಲಿ ಮೆಸೇಜನ್ನು ಮಾಡ್ಬೋದು. ನಿಮಗೆ ಏನು ಸಮಸ್ಯೆ, ಯಾವುದರ ಬಗ್ಗೆ ಸಮಸ್ಯೆ ಆಗಿದೆ ಅಂತ ನೀವು ಮೆಸೇಜನ್ನು ಮಾಡೋದ್ರ ಮೂಲಕ ನಿಮ್ಮ ಒಂದು ಅಲ್ಲಿಂದ ನೀವು ಏನು ಮಾಡಬೇಕು ಅನ್ನೋದನ್ನು ಸಜೆಷನ್ನ ಪಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಏರ್ಟೆಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಚಾಟ್ ಸಪೋರ್ಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಏರ್ಟೆಲ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇರುತ್ತೆ, 3 ಗೆರೆಗಳು ಇರುತ್ತೆ. ಈ ಕಡೆಗೆ 3 ಲೈನ್ಸು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ಮೇಲ್ಗಡೆ ಫೇಸಿಂಗ್ ಇಶ್ಯೂಸ್ ಚಾಟ್ ವಿತ್ ಅಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಚಾಟ್ ವಿತ್ ಅಸ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಮೆಸೇಜ್ ಬಾಕ್ಸಲ್ಲಿ ಓಪನ್ ಆಗುತ್ತೆ. ಚಾಟ್ನ ಒಂದು ಮೆನು ಅನ್ನೋದು ಓಪನ್ ಆಗುತ್ತೆ. ಆಗಿಬಿಟ್ಟು ಇಲ್ಲಿ ಕೂಡ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಯಾವುದೇ ರೀತಿ ಸಮಸ್ಯೆ ಆಗಿದೆ, ನೀವು ಕೆಳಗಡೆ ಇರುವಂಥ ಸಮಸ್ಯೆಗಳಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡ್ಬೋದು DTHಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇರ್ಬೋದು, ಅಥವಾ ನಿಮ್ಮ ಒಂದು ಫೋನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಸಿಮ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು. ಇಲ್ಲಿ ಹಲವಾರು ಸಮಸ್ಯೆಗಳು ಇರುತ್ತೆ. ಇಲ್ಲಿ ನಿಮ್ಮ ಸಮಸ್ಯೆ ಅನ್ನೋದು ನೋಟ್ ಆಗಿಲ್ಲ ಅಂದರೆ ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಬೇರೆ ಬೇರೆ ಸಮಸ್ಯೆಗಳು ಇಲ್ಲಿ ಬರುತ್ತೆ ನೋಡ್ಬೋದು. ಸಿಮ್ಮು, ಇ ಸಿಮ್ಮು, SMS ರಿಲೇಟೆಡ್ ಕ್ವೆರಿ, ಬೈ ಕನೆಕ್ಷನು, ಏರ್ಟೆಲ್ ಸ್ಟೋರ್ ಇನ್ಫಾರ್ಮೇಷನು, ಆನ್ಲೈನ್ KYC ಪ್ರೊಸೆಸಿಂಗ್ ಎಲ್ಲ ಯಾವುದ್ರ ಬಗ್ಗೆ ನಮಗೆ ಸಮಸ್ಯೆ ಆಗಿದೆ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಸಿಮ್ನ ಬಗ್ಗೆ ಸಮಸ್ಯೆ ಇದ್ದರೆ ಸಿಮ್ ರಿಲೇಟೆಡ್ ಕ್ವರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಸಿಮ್ ಆರ್ ಇ ಸಿಮ್ ರಿಲೇಟೆಡ್ ಅಂದರೆ SMS ರಿಲೇಟೆಡ್ ಅಂತ ಇದೆ. ಸಿಮ್ ರಿಲೇಟೆಡ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಿಮ್ಮ ಒಂದು ಆ್ಯಪ್ನಲ್ಲಿ ರಿಜಿಸ್ಟರ್ ಇರುವಂಥ ಸಿಮ್ಗಳಲ್ಲಿ ಯಾವ ಸಿಮ್ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ಯಾವ ನಂಬರ್ ಅಂತ ನಾವು ಸೆಲೆಕ್ಟ್ ಮಾಡಬೇಕು, ಯಾಕೆಂದರೆ ಏರ್ಟೆಲ್ ಆ್ಯಪ್ನಲ್ಲಿ ನಾನು ಹಲವಾರು ನಂಬರ್ಸ್ಗಳನ್ನ ಸೇವ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಿಮ್ಮ ನಂಬರ್ ಕೂಡ ಬರ್ತಾ ಇರುತ್ತೆ ಈ ಲಿಸ್ಟಲ್ಲಿ. ನೀವು ಆ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ಸಿಮ್ ರಿಲೇಟೆಡ್ ಕ್ವಾರಿ, ಸಿಮ್ ನಾಟ್ ವರ್ಕಿಂಗ್ ಅಥವಾ ನಿಮ್ಮ ಸಿಮ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡಿದರೆ ನಮಗೆ ಹೇಳ್ತಾರೆ. ಇಲ್ಲಿ ನೋಡಿ, ಸಿಮ್ ನಾಟ್ ವರ್ಕಿಂಗ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಸಿಮ್ ವರ್ಕ್ ಆಗದೆ ಹೋದರೆ ನೀವು ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಸ್ಟೆಪ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಿ ನೋಡಬೇಕಾಗುತ್ತೆ. ಫಾಲೋ ಮಾಡಿ ನೋಡಿದ ನಂತರದಲ್ಲೂ ಕೂಡ ನಿಮ್ಮ ಸಿಮ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಕೆಳಗಡೆ ನೋಡ್ಬೋದು. ಇಲ್ಲಿ ನೋಡಿ, ಹಲವಾರು ರೀತಿಯ ಒಂದು ಸ್ಟೆಪ್ಗಳನ್ನ ಅವರು ಹೇಳಿದ್ದಾರೆ. ಅದರ ಪ್ರಕಾರ ನೀವು ಮಾಡಿ ನೋಡಬೇಕಾಗುತ್ತೆ. ಆಗದೆ ಹೋದರೆ ಕೆಳಗಡೆ ನೋಡ್ಬೋದು ಇಶ್ಯೂ ರೀಸಾಲ್ವ್ಡ್ ಅಥವಾ ಇಶ್ಯೂ ನಾಟ್ ರೀಸಾಲ್ವ್ಡ್ ಅಂತ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವು ಮೇಲ್ಗಡೆ ಇರುವಂಥ ಸ್ಟೆಪ್ನ ನೀವು ಫಾಲೋ ಮಾಡೋದ್ರ ನಂತರದಲ್ಲಿ ನೀವು ಹಲವಾರು ನಿಮ್ಮ ಒಂದು 90% ಇಶ್ಯೂ ಅನ್ನೋದು ಸಾಲ್ವ್ ಆಗಬಹುದು. ಆದರೆ ಇನ್ನೂ ಕೂಡ ಸಾಲ್ವ್ ಆಗಿಲ್ಲ ಅಂದರೆ ಇಲ್ಲಿ ನೋಡ್ಬೋದು, ನೀವು ಒಂದು ನಿಯರ್ ಬೈ ಇರುವಂಥ ಒಂದು ಏರ್ಟೆಲ್ ಸ್ಟೋರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ. ಇಲ್ಲಿ ಲೊಕೇಟ್ ಏರ್ಟೆಲ್ ಸ್ಟೋರ್ ಅಂದರೆ ನಿಮ್ಮ ಸನಿಹದಲ್ಲಿ ಇರುವಂಥ ಯಾವುದಾದ್ರೂ ಒಂದು ಏರ್ಟೆಲ್ ಸ್ಟೋರನ್ನು ಕೂಡ ನೀವು ಇಲ್ಲಿಂದಾನೇ ಲೊಕೇಶನ್ನ ತಗೋಬಹುದು. ಇಷ್ಟೆಲ್ಲ ಈ ಒಂದು ಚಾಟ್ ಸಪೋರ್ಟ್ ಮೂಲಕ ನಮಗೆ ಏರ್ಟೆಲ್ನ ಒಂದು ಚಾಟ್ ಸಪೋರ್ಟ್ ಮೂಲಕ ನಮಗೆ ಹೆಲ್ಪ್ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಏರ್ಟೆಲ್ ಚಾಟ್ ಸಪೋರ್ಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್